ಹಾಯ್, ಮೋಸ್ಟ್ ಇಂಪಾರ್ಟೆಂಟು ಜಿಯೋಗ್ರಫಿ ನೋಟ್ಸು. ಈ ಜಿಯೋಗ್ರಫಿ ನೋಟ್ಸಲ್ಲಿ ನಾನು ಏನೂ ಬಿಟ್ಟಿಲ್ಲ. ಎಕ್ಸಾಮ್ ರಿಲೇಟೆಡು ಎಲ್ಲ ಪಾಯಿಂಟ್ಸ್ ಕೂಡ ಕವರ್ ಮಾಡಿದ್ದೀನಿ. ಇಷ್ಟು ನೀವು ಜಿಯೋಗ್ರಫಿ ಮೇಲೆ ಈ ನೋಟ್ಸನ್ನು ಓದ್ಕೊಂಡ್ರೆ ಸಾಕು. ಇದರಿಂದ ಯಾವುದೇ ಒಂದೇ ಒಂದು ಕ್ವಶನ್ಸು ಸಹ ಮಿಸ್ ಆಗೋಲ್ಲ. ಯಾಕಂದರೆ ಕರ್ನಾಟಕ ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ ಇದೇ ರೀತಿಯಲ್ಲಿ ನಾನು ನಿಮಗೆ ಎಲ್ಲನೂ PDF ಮಾಡಿರೋದು. ಇವಾಗ ನಾನು ಜಿಯೋಗ್ರಫಿಯಲ್ಲಿ ಏನೂ ಗೊತ್ತೇ ಇಲ್ಲ, ಇವಾಗ ಸ್ಟಾರ್ಟ್ ಮಾಡ್ತೀನಿ ಅನ್ನೋ ಅವರಿಗೆ ಕೂಡ ಅರ್ಥ ಆಗುವ ಹಾಗೆ ಮಾಡಿದ್ದೀನಿ. ಇವಾಗ ಆಲ್ರೆಡಿ ನೀವು ಸ್ಟಡಿ ಮಾಡಿದರೆ ನಿಮಗೆ ರಿವಿಷನ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಇದೆ ರಿವಿಷನ್ ನೋಟ್ಸು. ನಿಮಗೆ ಇದೇ ರೀತಿ ಜಿಯೋಗ್ರಫಿ, ಹಿಸ್ಟ್ರಿ, ಪಾಲಿಟಿ, ಸೈನ್ಸು, ನೈತಿಕತೆ ಇದೆಲ್ಲನೂ ನಿಮಗೆ ಇದೇ ರೀತಿಯಾಗಿ PDF ರೆಡಿ ಮಾಡಿರೋದು. ಅಂದರೆ ಕರೆಂಟ್ ಅಫೇರ್ಸ್ ಜನವರಿಯಿಂದ ಜೂನ್ವರೆಗೆ ಎಲ್ಲ PC ಎಕ್ಸಾಮ್ಗೆ ಏನು ಬೇಕು, ನೆಕ್ಸ್ಟ್ ಬರುವಂಥ ಎಕ್ಸಾಮ್ಗೆ ಯಾವುದಾದ್ರು ನೋಟ್ಸ್ ಬೇಕಲ್ಲ, ಎಲ್ಲ ನೋಟ್ಸ್ ಪ್ಯಾಕೇಜ್ ಕೂಡ ಇದೇ ರೀತಿ ರೆಡಿ ಇದೆ. ನಿಮಗೆ ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ನನಗೆ ಅಲ್ಲೊಂದು ಮೆಸೇಜ್ ಮಾಡಿ. ಮೆಸೇಜ್ ಮಾಡೋಕ್ಕಿಂತ ಮುಂಚೆ ಮೊದಲು ನೋಟ್ಸನ್ನು ನೋಡಿ, ನಿಮಗೆ ಇಷ್ಟ ಆದರೆ ಮಾತ್ರ ಮೆಸೇಜ್ ಮಾಡಿ. ನೋಡಿ, ಕರ್ನಾಟಕ ಒಟ್ಟು ವಿಸ್ತೀರ್ಣ ಎಷ್ಟಿದೆ. ಇದು ಕರ್ನಾಟಕ ಎಷ್ಟನೇ ಸ್ಥಾನದಲ್ಲಿದೆ? 6ನೇ ಸ್ಥಾನದಲ್ಲಿದೆ. ಇಷ್ಟನ್ನು ಮಾತ್ರ ನೆನಪಿಟ್ಕೊಳಕ್ಕೆ ಹೋಗ್ಬಾರ್ದು, ಕರ್ನಾಟಕ 6ನೇ ಸ್ಥಾನದಲ್ಲಿದೆ ಅಂತ. ಮೊದಲನೇ ಸ್ಥಾನ ಯಾವುದು, ಸೆಕೆಂಡ್ ಯಾವುದು, ಈ ರೀತಿ ನೋಡ್ಕೊಳ್ಬೇಕು. ಆರ್ಡರ್ ವೈಸು ಕ್ವಶನ್ಸ್ ಕೇಳ್ತಾರೆ, ಇಂಪಾರ್ಟೆಂಟು. ಇದು ಜಿಯೋಗ್ರಫಿ, ಇಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್, ಕರ್ನಾಟಕ ಯಾವ ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಂಡಿದೆ? ಟೋಟಲಾಗಿ 6 ರಾಜ್ಯಗಳ ಜೊತೆ ಗಡಿಯನ್ನು ಹಂಚಿಕೊಂಡಿದೆ. ಇಷ್ಟೇ ನೆನಪಿಟ್ಕೊಳ್ಳೋಕೆ ಹೋಗಬಾರ್ದು. ಆಂಧ್ರ ಪ್ರದೇಶ ಯಾವ ಜಿಲ್ಲೆಗಳ ಜೊತೆ ಗಡಿಯನ್ನು ಹಂಚಿಕೊಂಡಿದೆ, ಇದನ್ನು ನೋಡ್ಕೊಳ್ಬೇಕು. ತಮಿಳುನಾಡು ಯಾವ ಜಿಲ್ಲೆಗಳ ಜೊತೆ ಗಡಿ ಹಂಚಿಕೊಂಡಿದೆ, ಇದನ್ನು ಕೂಡ ನೋಡ್ಕೊಳ್ಬೇಕು. ಇದೇ ರೀತಿ ಎಲ್ಲನೂ ಕವರ್ ಮಾಡಿರೋದು ಇದೆ. ಮತ್ತು ಪ್ರತಿಯೊಂದು ಚಾಪ್ಟರ್ ಮೇಲೂ ಕೂಡ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಕೇಳಿದಂಥ ಕ್ವಶನ್ಸ್ ಕೂಡ ಹಾಕಿದ್ದೀನಿ. ಅಂದರೆ ನಿಮಗೆ ಕ್ವಶನ್ಸ್ ನೋಡಿದಾಗ ಇಂಪಾರ್ಟೆಂಟು ಅರ್ಥ ಆಗುತ್ತೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಅಂತ. ಹೈದರಾಬಾದ್ ಕರ್ನಾಟಕ ಜಿಲ್ಲೆಗಳು ಅಂದರೆ ನಾರ್ತಿಂದ ಸೌತ್ವರೆಗೆ ಆರ್ಡರ್ ವೈಸ್ ನೋಡ್ಕೊಳ್ಳಿ, ಕೇಳ್ತಾರೆ ಮೇಲಿಂದ ಕೆಳಗಡೆ ಕ್ರಮವಾಗಿ ಜೋಡಿಸಿ ಅಂತ. ಈ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ ಎಕ್ಸಾಮಲ್ಲಿ. ನೆಕ್ಸ್ಟ್, ಕರ್ನಾಟಕದ ಅಂದರೆ ಬೆಳಗಾವಿಗೆ ಯಾವ 2 ರಾಜ್ಯಗಳು ಗಡಿ ಹಂಚಿಕೊಂಡಿದೆ? ಬೀದರ್ಗೆ ಮಹಾರಾಷ್ಟ್ರ ತೆಲಂಗಾಣ, ಬೆಳಗಾವಿ ಮಹಾರಾಷ್ಟ್ರ ಗೋವಾ. ಇದೇ ರೀತಿ ಎಲ್ಲನೂ ಕವರ್ ಮಾಡಿರೋದು. ಇದು ಜಿಯೋಗ್ರಫಿ ನೋಟ್ಸು. ಈ ರೀತಿ ಎಲ್ಲನೂ ನಿಮಗೆ ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಇಂಡಿಯನ್ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಲೈನ್, ಇದು ಮೋಸ್ಟ್ ಇಂಪಾರ್ಟೆಂಟು. ಪದೇ ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳಿದೆ. ಅದ್ರ ಬಗ್ಗೆ ಈ ರೀತಿಯಾಗಿ ಬಾಕ್ಸಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಷ್ಟನ್ನು ಸ್ಟಡಿ ಮಾಡಿದರೆ ಸಾಕು ನೀವು. ನೆಕ್ಸ್ಟ್, ಅದ್ರ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ, ಈ ರೀತಿ ಕಂಪ್ಲೀಟಾಗಿ ನಿಮಗೆ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿರೋದು ಈ ರೀತಿಯಾಗಿ. ಮತ್ತು ಇದು ಇಂಪಾರ್ಟೆಂಟು. ನೆಕ್ಸ್ಟ್ ಇಲ್ಲಪ್ಪ, ಭಾರತದೊಂದಿಗೆ ಗಡಿ ಹಂಚಿಕೊಂಡಂಥ ದೇಶಗಳು, ಅದರದ್ದು ಎಕ್ಸ್ಪ್ಲನೇಷನ್ ಅದ್ರ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಈ ರೀತಿ ಬಾಕ್ಸಲ್ಲಿ ಹಾಕಿ ಎಕ್ಸ್ಪ್ಲೇನ್ ಮಾಡಿರೋದು. ಮತ್ತು ಅದ್ರ ಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಕೇಳಿದಂಥ ಕ್ವಶನ್ಸ್. ಇದು ಜಿಯೋಗ್ರಫಿ. ಸೈನ್ಸು, ರಾಸಾಯನಶಾಸ್ತ್ರ ಈ ರೀತಿ ನಿಮಗೆ ಬಾಕ್ಸಲ್ಲಿ ಹಾಕಿರೋದು ಇಂಪಾರ್ಟೆಂಟ್. ರಾಸಾಯನಶಾಸ್ತ್ರದ ಹೆಸರುಗಳು, ರಾಸಾಯನಿಕ ಸೂತ್ರ, ರಾಸಾಯನಿಕ ಉಪಯೋಗಗಳು. ಎಕ್ಸಾಂಪಲ್, ಗಂಧಕಾಂಬಲ ಅಂದರೆ ಸಲ್ಫ್ಯೂರಿಕ್ ಆ್ಯಸಿಡ್, ಇದರ ರಾಸಾಯನಿಕ ಸೂತ್ರ ಯಾವುದು ಅಂತ ಸುಮಾರು ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳಿದರೆ. H2SO4 ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ? ಬ್ಯಾಟ್ರಿಗಳಲ್ಲಿ ಯೂಸ್ ಮಾಡ್ತಾರೆ. ಇದು H2SO4 ಅಂದರೆ ರಾಸಾಯನಿಕಗಳ ರಾಜ್ಯ ಎಂದು ಕರೆಯುತ್ತಾರೆ. ಸಲ್ಫ್ಯೂರಿಕ್ ಬ್ರೊಮೈಡ್ ಸಿಲ್ವರ್ ಬ್ರೊಮೈಡ್ ಇದನ್ನು ಟೋಪೋಗ್ರಫಿಯಲ್ಲಿ ಯೂಸ್ ಮಾಡ್ತಾರೆ. ಅಸಿಟಿಲಿಯನ್ ಇದನ್ನು ಗ್ಯಾಸ್ ವೆಲ್ಡಿಂಗಲ್ಲಿ ಯೂಸ್ ಮಾಡ್ತಾರೆ. ಇಥಲಿನ್ ಇದನ್ನು ಕೃತಕ ಹಣ್ಣುಗಳನ್ನು ಅಂದರೆ ಹಣ್ಣು ಇರ್ತಾವಲ್ಲ, ಅವನ್ನ ಕಾಯಿ ಇರ್ತಾವಲ್ಲ ಅವನ್ನ ಹಣ್ಣು ಮಾಡಲು ಉಪಯೋಗ. ಗ್ಲುಕೋಸ್ ಇದರ ಸೂತ್ರ ಎಷ್ಟು? C6H12O6. ಇದು ಕ್ರೀಡಾಪಟುಗಳಿಗೆ ಅಥವಾ ರೋಗಿಗಳಿಗೆ ತತ್ಕ್ಷಣ ಅಂದರೆ ಆನ್ ದಿ ಸ್ಪಾಟ್ ಎನರ್ಜಿ ಕೊಡುವಂಥ ಇದು ಒಂದು ಗ್ಲುಕೋಸ್. ಇದನ್ನೆಲ್ಲನೂ ಎಲ್ಲೆಲ್ಲಿ ನೋಡ್ತಾರೆ ಅಂದರೆ ಕೆಂಪು ರಂಜಕ ಬೆಂಕಿಯ ಪೆಟ್ಟಿಗೆಯಲ್ಲಿ ತಯಾರಿಕೆಯಲ್ಲಿ ಬಳಸುತ್ತಾರೆ. ಈ ರೀತಿ ಇಂಪಾರ್ಟೆಂಟು. ನೆಕ್ಸ್ಟ್, ಆದಮೇಲೆ ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ, ಕ್ವಶನ್ಸ್ ಕೂಡ ಹಾಕಿದ್ದೀನಿ. ಯಾಕಂದರೆ ನಿಮಗೆ ಕ್ವಶನ್ಸಲ್ಲಿ ಯಾರು ಆನ್ಸರ್ ಬಂದಿರ್ಬೋದು, ಎಕ್ಸಾಮಲ್ಲಿ ಕ್ವಶನ್ಸ್ ಬಂದಿರಬೇಕು. ನೆಕ್ಸ್ಟ್, ಬಿಳಿ ರಂಜಕ ಇದಕ್ಕೆ ಉಪಯೋಗ, ರಾಸಾಯನಿಕ ಇದಕ್ಕೆ ಉಪಯೋಗ, ಆಮ್ಲ, ಅಸಿಟಿಕ್ ಆಮ್ಲ ಎಲ್ಲವೂ ಇಂಪಾರ್ಟೆಂಟು. ಇದೇ ರೀತಿ ಬಾಕ್ಸಲ್ಲಿ ಮಾಡಿರೋದು. ಇದು ಎಕ್ಸಾಮ್ಗೆ ಏನು ಬೇಕಲ್ಲ, ಎಕ್ಸಾಮ್ಗೆ ಇಂಪಾರ್ಟೆಂಟು ಅದನ್ನು ಮಾತ್ರ ಮಾಡಿರೋದು. ಮತ್ತು ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ ಅಂದರೆ ಟೈಪ್ಸ್ ವೈಸ್. 1ನೇ ಟೈಪ್ ನೇರ ಪ್ರಶ್ನೆ, 2ನೇದು ಹೊಂದಿಸಿ ಬರೆಯಿರಿ, 3ನೇದು ಸ್ಟೇಟ್ಮೆಂಟ್ ವೈಸು. ಈ ರೀತಿ ಎಲ್ಲ ನಿಮಗೆ ಹಾಕಿ ಜಿಯೋಗ್ರಫಿನ ಮತ್ತು ಸೈನ್ಸ್ ಇದೇ ರೀತಿ ನಿಮಗೆ ಕಂಪ್ಲೀಟ್ ಮಾಡಿರೋದು. ನೆಕ್ಸ್ಟು, ಕರ್ನಾಟಕ ಹಿಸ್ಟ್ರಿ ಶಾತವಾಹನರು, ಬನವಾಸಿ ಕದಂಬರು, ತಲಕಾಡು ಗಂಗರು, ಬಾದಾಮಿ ಚಾಲುಕ್ಯರು, ವೈಷ್ಣವಕೂಟ ಇದೆಲ್ಲನೂ ಇದೇ ರೀತಿಯಾಗಿ ನಿಮಗೆ ಇಲ್ಲಿ ಕೆಳಗಡೆ ಅರ್ಥ ಆಗುವ ಹಾಗೆ PDF ಮಾಡಿರೋದು. ಈ ರೀತಿ ಬಾಕ್ಸ್. ಶಾತವಾಹನರು ಸ್ಥಾಪಕ ಯಾರು, ರಾಜ್ಯ ಸಿಂಹಾಸನದ ಪ್ರಥಮ ರಾಜಧಾನಿ ಯಾವುದು, ಇದು ಇಂಪಾರ್ಟೆಂಟ್ ನೋಡಿ. ಮೊದಲು ನೋಟ್ಸನ್ನು ನೋಡಿ ಇಂಪಾರ್ಟೆಂಟ್ ಯಾವ ರೀತಿ ಮಾಡಿರೋದಂತ. ನೆಕ್ಸ್ಟ್, ಇದೇ ರೀತಿಯಾಗಿ ಶಾತವಾಹನರು
ಶಾತವನ ಮೇಲೆ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಪೇಪರು ಮತ್ತು ಬನವಾಸಿ ಕದಂಬರು ಇಂಪಾರ್ಟೆಂಟ್ ಈ ರೀತಿ ಬಾಕ್ಸಲ್ಲಿ ಮಾಡಿರೋದ್ರಿಂದ ಎಕ್ಸಾಮಲ್ಲಿ ನಿಮಗೆ ಓದಲಿಕ್ಕೆ ಅನುಕೂಲವಾಗುತ್ತದೆ. ಇದೇ ರೀತಿ ಅದೇನು ತಲಕಾಡು ಗಂಗರು ಇದು ಇಂಪಾರ್ಟೆಂಟು ಈ ರೀತಿ ಬಾಕ್ಸಲ್ಲಿ ಮಾಡೋರು. ಮತ್ತು ತಲಕಾಡು ಗಂಗರ ಮೇಲೆ ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಕ್ವಶನ್ಸು. ಬಾದಾಮಿ ಚಾಲುಕ್ಯರು ಇಂಪಾರ್ಟೆಂಟು. ನೆಕ್ಸ್ಟ್ ಇದು ಕರ್ನಾಟಕ ಜಿಯೋಗ್ರಫಿ. ಇದು ಆಧುನಿಕ ಭಾರತಕ್ಕೆ ಯುರೋಪಿಯನ್ನರ ಆಗಮನ, ಕರ್ನಾಟಿಕ್ ಯುದ್ಧಗಳು, ಸಮಾಜ ಧಾರ್ಮಿಕ ಸುಧಾರಕರು, ಭಾರತದ ಗವರ್ನರ್ ಜನರಲ್, ಆಂಗ್ಲೋ ಇಂಡಿಯನ್ ವಾರ, ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಈ ರೀತಿ ಎಲ್ಲನೂ ಕವರ್ ಮಾಡಿರೋದು. ಭಾರತಕ್ಕೆ ಯುರೋಪಿಯನ್ನರ ಆಗಮನ ಉದ್ದೇಶ ಯಾವುದು, ಉದ್ದೇಶ ಇಟ್ಕೊಂಡು ಬಂದರು, ಯಾರ್ಯಾರು ಬಂದರು, ಯಾವಾಗ ಬಂದರು, ಯಾವ ಕಾಲಕ್ಕೆ ಬಂದರು ಎಲ್ಲನೂ ಕವರ್ ಮಾಡಿದ್ದೀನಿ. ಯುರೋಪಿಯನ್ನರು ಕಾಲಾನುಕ್ರಮದಲ್ಲಿ ಯಾವಾಗ ಯಾರ್ಯಾರು ಫಸ್ಟ್ ಬಂದರು, ಸೆಕೆಂಡ್ ಬಂದರು, ಥರ್ಡ್ ಬಂದರು, ಫಿಫ್ತ್ ಬಂದರು ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿರೋದು. ಇದು ಪಿ ಸಿ ಎಕ್ಸಾಮಲ್ಲಿ ಇವಾಗ ಹೊಸದಾಗಿ ಸೇರ್ಪಡೆಗೊಂಡಂಥ ಹೊಸ ಸಿಲಬಸ್ಸು ನೈತಿಕತೆ. ಇದ್ರ ಮೇಲೆ 7 ಚಾಪ್ಟರ್ ಇದ್ದಾವೆ. 7 ಚಾಪ್ಟರ್ ಮೇಲೆ ಒಂದೊಂದು ಚಾಪ್ಟರ್ ಮೇಲೆ 10 MCQs ಮಾಡಿ ಟೋಟಲಾಗಿ 70 MCQsಗಳಿದ್ದಾವೆ. ಇಷ್ಟನ್ನು ನೀವು 70 MCQsಗಳಂದರೆ ಪ್ರಿವಿಯಸ್ ಇಯರ್ ಎಕ್ಸಾಮಲ್ಲಿ ಕೇಳಿದಂಥ MCQsಗಳನ್ನ ಹಾಕಿದ್ರೆ ಇಷ್ಟನ್ನು ನೀವು ಸ್ಟಡಿ ಮಾಡಿದರೆ ಸಾಕು. ಎಕ್ಸಾಮಲ್ಲಿ ಇದ್ರ ಮೇಲೇ ಕ್ವಶನ್ಸ್ ಬರ್ತವೆ. ಇಲ್ಲಾಂದರೆ ಇದೇ ಕಾನ್ಸೆಪ್ಟ್ ಮೇಲೆ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ಸ್ಗಳು ಬರ್ತವೆ. ಇಷ್ಟು ಇಂಪಾರ್ಟೆಂಟನ್ನು ನಿಮಗೆ ಎಲ್ಲನೂ ನೈತಿಕತೆ ಬಗ್ಗೆ ಕ್ವಶನ್ಸ್ ಕೂಡ ಹಾಕಿದ್ದೀನಿ. ಇಷ್ಟು ಪ್ರಿವಿಯಸ್ ಇಯರ್ ಇದು ಕ್ವಶನ್ಸ್ ಮಾತ್ರ ಇದ್ರ ನೈತಿಕತೆ. ಮತ್ತು ಇಲ್ಲಿ ಜನವರಿ ಕರೆಂಟ್ ಅಫೇರ್ಸ್ ಇದೆ, ಫೆಬ್ರವರಿ ಕರೆಂಟ್ ಅಫೇರ್ಸ್ ಇದೆ. ನೆಕ್ಸ್ಟ್ ಇಲ್ಲಿ ಮಾರ್ಚ್, ಜನವರಿಯಿಂದ ನಿಮಗೆ ಮಾರ್ಚ್ ಇದೆ, ಏಪ್ರಿಲ್ ಇದೆ, ಜನವರಿಯಿಂದ ಜೂನ್ವರೆಗೆ ಎಲ್ಲನೂ ಕರೆಂಟ್ ಅಫೇರ್ಸನ್ನು ಕೂಡ ಕವರ್ ಮಾಡಿದ್ದೀನಿ. ಎಲ್ಲನೂ ಇದರಲ್ಲಿ ಕವರ್ ಮಾಡಿದ್ದೀನಿ. GK ಆಗಲಿ ಮತ್ತು ಕರೆಂಟ್ ಅಫೇರ್ಸ್ ಆಗಲಿ ನಿಮ್ಗೆ ಏನಾದರೂ ನೋಟ್ಸ್ಗಳು ಇಂಪಾರ್ಟೆಂಟ್ ಬೇಕಾಗಿದ್ರೆ ಪ್ಲೀಸ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನನಗೊಂದು ಮೆಸೇಜ್ ಹಾಕಿ. ಇಷ್ಟು ನಿಮಗೆ ಕಳಿಸಿ ಕೊಡುತ್ತೇನೆ. ಇಷ್ಟು ಇಂಪಾರ್ಟೆಂಟು.